ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸೇಜಿನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಕಾಯಿನ್ ಡಿ6 ಆ್ಯಪ್ನಲ್ಲಿ ಕ್ರಿಪ್ಟೋ ಕರೆನ್ಸಿ ಮೇಲೆ ಇನ್ವೆಸ್ಟ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟೋಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಒಂದು ಆ್ಯಪ್ನ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಅಕೌಂಟನ್ನು ಓಪನ್ ಮಾಡ್ಬೋದು. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಎಜುಕೇಷನ್ ಪರ್ಪಸ್ ಓನ್ಲಿ. ಯಾವುದೇ ಥರ ನಿಮಗೆ ಇನ್ವೆಸ್ಟಿಂಗ್ ಅಡ್ವೈಸ್ ಅಥವಾ ಯಾವುದೇ ಟ್ರೇಡಿಂಗ್ ಅಡ್ವೈಸ್ ಆಗಿರೋದಿಲ್ಲ. ಇದು ಜಸ್ಟ್ ಟ್ಯೂಟೋರಿಯಲ್ ಅಷ್ಟೇ. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ಈ ಒಂದು ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೇನೆ. ಸೊ ನೋಡ್ಬೋದು ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಫ್ರೆಂಡ್ಸ್, ನಾನು ಫಂಡ್ಸನ್ನು ಯಾವ ರೀತಿ ಆ್ಯಡ್ ಮಾಡೋದು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಆ ಒಂದು ವಿಡಿಯೋದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಹೋಗಿ ನೋಡ್ಬೋದು. ಸೊ ನೋಡ್ಬೋದು ಫ್ರೆಂಡ್ಸ್, ನಮಗೆ ಇವಾಗ ಇಲ್ಲಿ ಹೋಮ್ ಇದೆ. ಹೋಮ್ ಪೇಜಲ್ಲಿ ಬಂದರೆ ನೋಡ್ಬೋದು ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಹಾಗೆ ಮಾರ್ಕೆಟ್ಸ್ಗೆ ಬಂದು ನೋಡ್ಬೋದು. ಮಾರ್ಕೆಟಲ್ಲಿ ನಮಗೆ ಆಲ್ಗೆ ಬಂದರೆ ಎಲ್ಲ ಥರದ ಒಂದು ಕಾಯಿನ್ಸ್ಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ, ಕ್ರಿಪ್ಟೋ ಕಾಯಿನ್ಸ್ಗಳು. ಸೊ ನೋಡ್ಬೋದು ಇವಾಗ ಪೋರ್ಟ್ಫೋಲಿಯೋಗೆ ಬಂದರೆ ನೋಡ್ಬೋದು ನಾವು ಇನ್ವೆಸ್ಟ್ ಮಾಡಿರುವಂಥ ಎಲ್ಲ ಪೋರ್ಟ್ಫೋಲಿಯೋ ನಮಗೆ ಇಲ್ಲಿ ತೋರಿಸ್ತದೆ. ಸೊ ಇನ್ವೆಸ್ಟ್ ಮಾಡಿರುವಂಥ ಕಾಯಿನ್ಸ್ಗಳು ನೋಡ್ಬೋದು. ಸೊ ಇವಾಗ ಫ್ರೆಂಡ್ಸ್ ನೋಡ್ಬೋದು, ಒಂದಿಷ್ಟು ನಿಮಗೆ ಡಿಸ್ಕ್ಲೈಮರ್ನ ನಾನು ಹೇಳಿಬಿಡ್ತೇನೆ. ಸೊ ನೀವೇನಾದರೂ ಕ್ರಿಪ್ಟೋ ಕರೆನ್ಸಿಯ ಮೇಲೆ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ತುಂಬಾ ರಿಸರ್ಚ್ ಮಾಡಿ, ಅನಾಲಿಸಿಸ್ ಮಾಡಿ. ಯಾಕಂತಂದರೆ ಮಾರ್ಕೆಟ್ನಲ್ಲಿ 4000ಕ್ಕೂ ಹೆಚ್ಚು ಕ್ರಿಪ್ಟೋ ಕರೆನ್ಸಿಗಳಿವೆ. ಸೊ ಅದರಿಂದ ಇದು ತುಂಬಾ ರಿಸ್ಕಿ ಆಗಿರುತ್ತೆ. ಸೊ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಕ್ರಿಪ್ಟೋ ಕರೆನ್ಸಿಯನ್ನು ಸರಿಯಾದ ರಿಸರ್ಚ್ ಮಾಡಿ, ಅನಾಲಿಸಿಸ್ ಮಾಡಿ, ಆಮೇಲೆ ನೀವು ಇನ್ವೆಸ್ಟನ್ನು ಮಾಡಿ. ಇನ್ನೊಂದು ಏನಂತಂದರೆ ಫ್ರೆಂಡ್ಸ್, ನಮಗೆ ಕ್ರಿಪ್ಟೋ ಕರೆನ್ಸಿನ ಫ್ರಾಡ್ ಕೂಡ ಮಾಡ್ಬೋದು, ಸ್ಕ್ಯಾಮ್ ಕೂಡ ಮಾಡ್ಬೋದು. ಯಾಕಂತಂದರೆ ಫ್ರೆಂಡ್ಸ್, ಕ್ರಿಪ್ಟೋ ಕರೆನ್ಸಿ ಯಾವುದೇ ಥರ ಕಂಟ್ರೋಲ್ ಇಲ್ಲ. ಸೊ ಅಂತಂದರೆ ಎಕ್ಸಾಂಪಲ್ ಆಗಿ ಇವಾಗ ಇಂಡಿಯನ್ ರುಪೀಸನ್ನು ಕಂಟ್ರೋಲ್ ಮಾಡ್ತಿರೋದು RBI ಬ್ಯಾಂಕ್ ಅವರು. ಹಾಗೆ US ಡಾಲರ್ನ ಕಂಟ್ರೋಲ್ ಮಾಡ್ತಿರೋದು ನೋಡ್ಬೋದು ನೀವು, ಸೆಂಟ್ರಲ್ ಬ್ಯಾಂಕ್ ಆಫ್ USA ಅವರು. ಹಾಗೆ ಯೂರೋವನ್ನು ಕಂಟ್ರೋಲ್ ಮಾಡ್ತಿರುವುದು ದ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್. ಸೊ ಇದೇ ರೀತಿಯಾಗಿ ಕ್ರಿಪ್ಟೋ ಕರೆನ್ಸಿನ ಯಾವುದೇ ಥರ ಕಂಟ್ರೋಲ್ ಮಾಡಲಿಕ್ಕೆ ಯಾವುದೇ ಬ್ಯಾಂಕ್ ಇಲ್ಲ ಅಥವಾ ಯಾವುದೇ ಒಂದು ಸೆಕ್ಟರ್ಗಳಿಲ್ಲ. ಸೊ ಇದು ಡಿಸೆಂಟ್ರಲೈಸ್ಡ್ ಕಂಟ್ರೋಲ್ ಆಗಿರುತ್ತೆ. ಸೊ ಅದರಿಂದ ಯಾರು ಬೇಕಾದರೂ ಕ್ರಿಪ್ಟೋ ಕರೆನ್ಸಿಯನ್ನು ಕ್ರಿಯೇಟ್ ಮಾಡಿ ಮಾರ್ಕೆಟ್ಗೆ ಬಿಡ್ಬೋದು. ಸೊ ಅದೇ ರೀತಿಯಾಗಿ ನೀವು ಅದರ ಮೇಲೆ ಇನ್ವೆಸ್ಟ್ ಮಾಡಿದಿರಂದ್ರೆ ಅವರು ಕೂಡ ನಿಮಗೆ ಸ್ಕ್ಯಾಮ್ ಮಾಡ್ಬೋದು, ಫ್ರಾಡ್ ಮಾಡ್ಬೋದು. ಸೊ ಅದರಿಂದ ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಸರಿಯಾದ ಒಂದು ಅನಾಲಿಸಿಸ್ ಮಾಡಿ, ಸೊ ಸೂಕ್ತವಾದದಕ್ಕೆ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಿ. ಸೊ ಬನ್ನಿ ಇವಾಗ ನಾನು ನಿಮಗೆ ಯಾವ ರೀತಿ ಇನ್ವೆಸ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಅದೇ ರೀತಿ ಕೂಡ ನಾನು ಇಲ್ಲಿ ಯಾವುದೇ ಥರ ಒಂದು ಕಾಯಿನ್ಸ್ಗಳನ್ನು ಆಯ್ಕೆ ಮಾಡ್ಕೊಂಡಿರೋದು ಕೇವಲ ಎಜುಕೇಷನ್ ಪರ್ಪಸ್ ಸಲುವಾಗಿ ಅಷ್ಟೇ. ಸೊ ನೀವು ಇದಕ್ಕೆ ಇನ್ವೆಸ್ಟ್ ಮಾಡಿ ಅಥವಾ ಅದಕ್ಕೆ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ಬನ್ನಿ ಇವಾಗ ನಾನು ಒಂದು ಎಕ್ಸಾಂಪಲ್ ನಿಮಗೆ ತೋರಿಸ್ತೇನೆ. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇವಾಗ ಇಲ್ಲಿ ಮಾರ್ಕೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಆಲ್ಗೆ ಬಂದರೆ ನೋಡ್ಬೋದು ಇಲ್ಲಿ ನಮಗೆ ಎಲ್ಲ ಥರದ ಒಂದು ಕ್ರಿಪ್ಟೋ ಕರೆನ್ಸಿಗಳನ್ನು ನೋಡಲಿಕ್ಕೆ ಸಿಗುತ್ತೆ. ಹಾಗೆ ಇಲ್ಲಿ ಕ್ಯಾಟಗರೀಸ್ಗೆ ಬಂದರೆ ನೋಡ್ಬೋದು, ಇವಾಗ ಕ್ಯಾಟಗರೀಸ್ ವೈಸ್ ಕೂಡ ನೋಡ್ಬೋದು. ಸೊ ಟ್ರೆಂಡಿಂಗಲ್ಲಿ ಇರುವಂಥ ಒಂದು ಕ್ರಿಪ್ಟೋ ಕರೆನ್ಸಿ ನೋಡ್ಬೋದು. ಹಾಗೆ ಮೋಸ್ಟ್ ಟ್ರೇಡೆಡ್ ಆಗಿರುವಂಥ ಕರೆನ್ಸಿ ಕೂಡ ನೋಡ್ಬೋದು. ಹಾಗೆ ಲಾರ್ಜ್ ಕ್ಯಾಪ್ ಕೂಡ ಇಲ್ಲಿ ನೋಡ್ಬೋದು. ಸೊ ಇದೇ ರೀತಿಯಾಗಿ ನಮಗೆ ಕ್ಯಾಟಗರಿ ವೈಸ್ ಕೂಡ ಇರುತ್ತೆ. ಸೊ ಇವಾಗ ಆಲ್ಗೆ ಬಂತಂದರೆ ಇಲ್ಲಿ ನೋಡ್ಬೋದು ಸಾರ್ಟೆಡ್ ಪ್ರೈಸ್ ಅಂತ ಇದೆ, ಸಾರ್ಟೆಡ್ ಬೈ ಪ್ರೈಸ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಹೈ ಟು ಲೋ ಇದೆ. ಸೊ ಇವಾಗ ನೋಡ್ಬೋದು ಅತಿ ಹೆಚ್ಚಿನ ಪ್ರೈಸ್ನಿಂದ ಹಿಡಿದು ಕಡಿಮೆ ಪ್ರೈಸ್ವರೆಗೆ ಇರುವಂಥ ಒಂದು ಪ್ರೈಸ್ ನಮಗೆ ತೋರಿಸ್ತದೆ. ಹಾಗೆ ಇಲ್ಲಿ ನೋಡೋದು ಲೋ ಟು ಹೈ ಮಾಡ್ಕೊಳ್ಳಿ. ಸೊ ಅಂದರೆ ಕಡಿಮೆ ದುಡ್ಡಿಂದ ಹಿಡಿದು ಜಾಸ್ತಿ ಮೊತ್ತದವರೆಗೂ ಇರುತ್ತಲ್ಲ ಆ ಒಂದು ಕರೆನ್ಸಿ ನಮಗೆ ಇಲ್ಲಿ ತೋರಿಸ್ತದೆ. ಇವಾಗ ಫ್ರೆಂಡ್ಸ್, ಅದನ್ನು ಯಾವ ರೀತಿ ಈಗ ವಾಚ್ ಲಿಸ್ಟ್ಗೆ ಹಾಕ್ಕೊಳ್ಳೋದು ಅಂತಂದರೆ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಅದು ವಾಚ್ ಲಿಸ್ಟ್ಗೆ ಹೋಗ್ಬಿಡುತ್ತೆ. ಸೊ ಬನ್ನಿ ಇವಾಗ ನಾನು ಯಾವ ರೀತಿ ಇನ್ವೆಸ್ಟ್ ಮಾಡೋದು ಇವಾಗ ತೋರಿಸ್ತೇನೆ ನಿಮಗೆ. ಸೊ ಇವಾಗ ನಾನು ಇಲ್ಲಿ ಒಂದು ಬಿಟ್ಕಾಯಿನ್ ನೀವು ಬೇಕಾದರೆ ಬೈ ಮಾಡ್ಬೋದು. ಸೊ ಹಾಗೆ ಇಲ್ಲಿ ಎಂಥೆರಮ್ ಒಂದು ಕ್ರಿಪ್ಟೋ ಕರೆನ್ಸಿ ಇದೆ. ಸೊ ಅದನ್ನು ನಾನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ಬೈ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಕೊಂಡ ನಂತರ ಇವಾಗ ನೋಡ್ಬೋದು ಇಲ್ಲಿ ನಮಗೆ ಒಂದು ಆಪ್ಷನ್ ತೋರಿಸುತ್ತೆ, ಡೆಪ್ತ್ ಅನ್ನೋ ಒಂದು ಆಪ್ಷನ್ ತೋರಿಸುತ್ತೆ. ಹಾಗೆ ಇನ್ಸ್ಟೆಂಟ್ ಮತ್ತು ಲಿಮಿಟ್ ಅನ್ನೋ ಒಂದು ಆಪ್ಷನ್ ತೋರಿಸುತ್ತೆ. ಸೊ ಇವಾಗ ಡೆಪ್ತ್ ಅನ್ನೋದು ನಾನು ನಿಮಗೆ ಒಂದು ಸಿಂಪಲ್ಲಾಗಿ ಹೇಳ್ಬಿಡ್ತೇನೆ. ಡೆಪ್ತ್ ಅಂತ ಫ್ರೆಂಡ್ಸ್, ಡೆಪ್ತ್ ಅಂತಂದರೆ ಇದು ಮಾರ್ಕೆಟ್ ಡೆಪ್ತ್ ಆಗಿರುತ್ತೆ. ಅಂತಂದರೆ ಆ ಒಂದು ಪ್ರೈಸ್ ಲೆವೆಲಲ್ಲಿ ಎಷ್ಟು ಜನ ಬೈ ಮಾಡೋರಿದ್ದಾರೆ ಮತ್ತು ಆ ಒಂದು ಪ್ರೈಸ್ ಲೆವೆಲಲ್ಲಿ ಎಷ್ಟು ಜನ ಸೆಲ್ ಮಾಡೋರಿದ್ದಾರೆ ಅಂತ ನಮಗಿಲ್ಲಿ ತೋರಿಸ್ತಿದೆ. ಸೊ ಅಂತಂದರೆ ಇದು ಮಾರ್ಕೆಟ್ನ ವಾಲಟಿಲಿಟಿ ಅಥವಾ ಲಿಕ್ವಿಡಿಟಿನ ನಮಗಿಲ್ಲಿ ತೋರಿಸ್ಕೊಡುತ್ತೆ. ಸೊ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಇಲ್ಲಿ ಲಿಮಿಟ್ ಏನಂತಂದರೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ ಸಿಂಪಲಾಗಿ. ಸೊ ಲಿಮಿಟ್ ಅಂತಂದರೆ ಇವಾಗ ನಿಮ್ಮ ಒಂದು ಲಿಮಿಟ್ ಪ್ರೈಸ್ ಇರುತ್ತಲ್ಲ, ಸೊ ನೀವು ಎಷ್ಟಕ್ಕೆ ಬೈ ಮಾಡ್ತೀರಾ ಅವಾಗ ಅದು ಬೈ ಆಗುತ್ತೆ. ಅಂತಂದರೆ ಇವಾಗ ಈ ಒಂದು ETHನ ಪ್ರೈಸ್ ನೋಡ್ಬೋದು 3,14,999 ರೂಪಾಯಿ ಇದೆ. ಸೊ ಇವಾಗ ನಿಮಗೆ ಅದು 3 ಲಕ್ಷಕ್ಕೆ ಬೇಕಂದಾಗ ಅಂದರೆ ಆ ಒಂದು ಪ್ರೈಸ್ 3 ಲಕ್ಷಕ್ಕೆ ಬರುತ್ತಲ್ಲ ಅವಾಗ ಇದು ಆಟೋಮೆಟಿಕ್ಕಾಗಿ ಬೈ ಆಗುವಂಥದ್ದು. ಅಂತಂದರೆ ಇವಾಗ ನಾನು
₹100 ಬೈ ಮಾಡ್ತೇವೆ ನೋಡ್ಬೋದು. ₹100 ಎಷ್ಟು ಇ ಟಿ ಎಚ್ ಅಂತ ನೋಡ್ಬೋದು, 0.003 ಅಂತ. ಸೊ ಯಾವಾಗ ಇವು 3 ಲಕ್ಷಕ್ಕೆ ಬರುತ್ತೆ ಆವಾಗ ₹100ನ ಇ ಟಿ ಎಚ್ ಬೈ ಆಗುವಂಥದ್ದು. ಸೊ ಅಲ್ಲಿವರೆಗೂ ಇದು ಬೈ ಆಗಲ್ಲ. ಇವಾಗ ನಾನು ಇನ್ಸ್ಟೆಂಟಾಗಿ ನಾನು ನಿಮಗೆ ಬೈ ಮಾಡಿ ತೋರಿಸ್ತೇನೆ ನೋಡ್ಬೋದು. ಇವಾಗ ₹120 ಇವಾಗ ಬೈ ಮಾಡ್ತೇನೆ ನೋಡ್ಬೋದು ಎಷ್ಟು ಇ ಟಿ ಎಚ್ ಅಂತ. ಸೊ 0.0038 ನಿಮಗೆ ಇ ಟಿ ಎಚ್ ಸಿಗ್ತಾ ಇದೆ. ಸೊ ಇಲ್ಲಿ ಸ್ವೈಪ್ ಟು ಬೈ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಇವಾಗ ಬೈ ಆಗಿದೆ. ಸೊ ಹಾಗೆ ಇವಾಗ ನೋಡ್ಬೋದು ಯಾವ ರೀತಿ ಸೆಲ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಇವಾಗ ಹೋಮ್ಗೆ ಬಂದಿದೆ ನೋಡೋಣ. ಹೋಮ್ಗೆ ಬಂದುಬಿಟ್ಟು ಇಲ್ಲಿ ಪೋರ್ಟ್ಫೋಲಿಯೋ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಿಮಗೆ ಯಾವ ಒಂದು ಕಾಯಿನ್ಸನ್ನು ನೀವು ಸೆಲ್ ಮಾಡಲಿಕ್ಕೆ ಇಷ್ಟಪಡ್ತೀರ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾನಿಲ್ಲಿ ಅದೇ ಒಂದು ಎಥೆರಿಯಮ್ ಅನ್ನೋ ಒಂದು ಕಾಯಿನನ್ನು ನಾನು ಇಲ್ಲಿ ಸೆಲ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಅದರಿಂದ ಇಲ್ಲಿ ಸೆಲ್ ಅನ್ನೋ ಒಂದು ಆಪ್ಷನ್ ಇದೆ ನೋಡ್ಬೋದು. ಸೆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಬಿಟ್ಟು ಫ್ರೆಂಡ್ಸ್ ಇವಾಗ ನೋಡ್ಬೋದು ನನ್ನ ಹತ್ರ ಇರುವಂಥ ಇ ಟಿ ಎಚ್ ನೋಡ್ಬೋದು 0.0070 ಇ ಟಿ ಎಚ್ ಇದೆ. ಸೊ ಇಲ್ಲಿ ನಾನು ಬರ್ಕೊಳ್ತೇನೆ ಎಷ್ಟು ರುಪೀಸ್ ಮೇಲೆ ಬರ್ಕೊಳ್ತೇನೆ. ಸೊ 120 ಅಂತ ಬರ್ಕೊಳ್ತೇನೆ. ಇವಾಗ ಸ್ವೈಪ್ ಟು ಸೆಲ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಇವಾಗ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಮಗೆ ಫೀಸ್ ಕೂಡ ಇಲ್ಲಿ ನಮಗೆ ತೋರಿಸ್ತಿದೆ. ಅಂತಂದರೆ ಇವಾಗ ನಾವು ಒಂದು ಸಲ ಬೈ ಮಾಡಿದರೆ ನಮಗೆ 0.5% ಫೀಸನ್ನು ಹಾಕ್ತಾರೆ, ಹಾಗೂ ಸೆಲ್ ಮಾಡೋದು ಕೂಡ ಅಷ್ಟೇ 0.5% ಫೀಸನ್ನು ಹಾಕುವಂಥದ್ದು. ಇವಾಗ ನಾನು ಸ್ವೈಪ್ ಟು ಸೆಲ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಫ್ರೆಂಡ್ಸ್ ಇವಾಗ ಸೆಲ್ ಕೂಡ ಆಗಿದೆ. ಸೊ ಈ ರೀತಿಗೆ ಫ್ರೆಂಡ್ಸ್ ನಾವು ಇದನ್ನು ಬೈ ಮತ್ತು ಸೆಲ್ ಕೂಡ ಮಾಡ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.